ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನಡುವೆ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೀತಾ ಇರುವಂತಹ ಫೈಟ್, ಪವರ್ ಶೇರಿಂಗ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ, ಖರ್ಗೆ ಹೇಳಿದ ಮೇಲೆ ಗೊಂದಲವನ್ನ ಬಗೆಹರಿಸಿಕೊಳ್ಳಬೇಕು ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಖರ್ಗೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಗೊಂದಲ ಇದ್ರೆ ಬಗೆಹರಿಸಿಕೊಂಡು ಆಡಳಿತವನ್ನು ಕೊಡಬೇಕು. ಈ ಅಧಿಕಾರ ಹಂಚಿಕೆ, ಸಚಿವ ಸಂಪುಟ ಪುನರ್ರಚನೆ, ಮುಖ್ಯಮಂತ್ರಿಗಳ ಬದಲಾವಣೆ, ಅವರೊಂದು ಹೇಳಿಕೆ ಕೊಡೋದು, ಇವರೊಂದು ಹೇಳಿಕೆ ಕೊಡೋದು, ದೆಹಲಿಗೆ ಹೋಗೋದು ಎಲ್ಲವೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಗೊಂದಲದ ಗೂಡು ಕಾಂಗ್ರೆಸ್ ಸರ್ಕಾರದ, ರಾಜ್ಯ ಸರ್ಕಾರದ ಆಡಳಿತದ ಮೇಲೆ ಪರಿಣಾಮ ಬೀರಬಹುದು. ಹೀಗಾಗಿ ಇದನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಪರಮೇಶ್ವರ್ ಅವರ ಹೇಳಿಕೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನನ್ನ ನಾಯಕತ್ವದಲ್ಲಿ ಎಲ್ಲವೂ ಆಗಿದೆ, ನನ್ನ ನಾಯಕತ್ವದಲ್ಲಿ ಸರ್ಕಾರ ಬಂದಿದೆ, ನನ್ನಿಂದವೇ ಎಲ್ಲವೂ ಕೂಡ ಅನ್ನಬಾರದು ಯಾರು ಕೂಡ. ಇದರ ಜೊತೆಗೆ ಇದು ರಾಜ್ಯದ ಸಮಸ್ಯೆ, ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ರು. ಇದೀಗ ಪರಮೇಶ್ವರ್ ಕೂಡ ಹೇಳ್ತಾ ಇದ್ದಾರೆ, ಈ ಗೊಂದಲವನ್ನು ಬಗೆಹರಿಸಿಕೊಳ್ಳಬೇಕು, ಆಡಳಿತವನ್ನು ಕೊಡಬೇಕು ಅಂತ ಮಾತನಾಡಿದ್ದಾರೆ ಪರಮೇಶ್ವರ್. ಹೇಳಿದ್ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳಿದ ಮೇಲೆ ಅದನ್ನ ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್, ಅಲ್ಲಿಗೆ ಹೋಗೋದು ಬೇಡವಾ? ಅದನ್ನ ಅವ್ರು ಹೇಳಿದಾರಲ್ಲ, ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಡೆಲ್ಲಿಗೆ ಸದ್ಯದಲ್ಲೇ ಬುಲಾವ್ ಬರುತ್ತೆ, ಹೋಗ್ತೀವಿ ಅಂತಾನು ಮೊನ್ನೆ ತಾನೇ ಡಿ ಕೆ ಶಿ ಅವರು ಕೂಡ ಹೇಳಿದರು. ಡೆಲ್ಲಿಗೆ ಹೋಗೋ ಅಗತ್ಯ ಬರಲ್ಲ ಸರ್? ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಸರ್. ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರು ಇರ್ತಾರೆ, ಅದಕ್ಕೆ ಹೋಗ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಏನಾದ್ರೂ ಭೇಟಿ ಮಾಡ್ಬೋದೇನು? ಅವ್ರ ಮಾತು ಒಪ್ತೀರಾ ಸರ್? ಗೊಂದಲ ಇಲ್ಲಿಂದ ಸೃಷ್ಟಿ ಆಯ್ತಾ? ಇಲ್ಲಿ ನಾಯಕರು ಗೊತ್ತಿಲ್ಲಪ್ಪ ನನ್ಗೆ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ಹೆಂಗೆ ಹೇಳಕ್ಕಾಗುತ್ತೆ? ಅವ್ರು ಹೇಳಿದ್ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳಿದ ಮೇಲೆ ಅದನ್ನ ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್, ಅಲ್ಲಿಗೆ ಹೋಗೋದು ಬೇಡವಾ? ಅದನ್ನ ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಡೆಲ್ಲಿಗೆ ಸದ್ಯದಲ್ಲೇ ಬುಲಾವ್ ಬರುತ್ತೆ, ಹೋಗ್ತೀವಿ ಅಂತಾನು ಮೊನ್ನೆ ತಾನೇ ಡಿ ಕೆ ಶಿ ಅವರು ಕೂಡ ಹೇಳಿದರು. ಡೆಲ್ಲಿಗೆ ಹೋಗೋ ಅಗತ್ಯ ಬರಲ್ಲ ಸರ್? ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಸರ್.